ಬೀದಿ ಮಕ್ಕಳು ಬೆಳ್ಕೊಂಡೋದು, ಕೋಣೆ ಮಕ್ಕಳು ಕೊಳ್ತ್ಕೊಂಡೋದು ಅಂತ ಹೇಳಿದೆ ನಾನು. ಯಾವ ಮಕ್ಕಳು ಮಣ್ಣಾಗ ಆಡಿದ್ದಾರೆ, MML ಕೂತಿ ಈಜೊಡೆದಿದ್ದಾರೆ, ನಾನು ಅದೆಲ್ಲ ಮಾಡಿದ್ದೀನಿ. ಅದಕ್ಕೆ ನಾನು ಉಳ್ಕೊಂಡೆ ಕೋವಿಡ್ ಟೈಮ್ನಲ್ಲಿ. ಯಾರು ಬಹಳ ಸೂಕ್ಷ್ಮ ಸಾಕಿರ್ತಾರಲ್ಲ ಮಗು, ನಾನು ಎಲ್ಲಕ್ಕೂ ಬಿಡ್ತೀನಿ. ಮಿನರಲ್ ವಾಟರ್ ಮುಡ್ಡೋದಕ್ಕೆ ನೆಗಡಿ ಬಂದು ಉಳ್ಕೊಳ್ಳಲ್ಲ, ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಇದನ್ನೇ ಇಮ್ಯುನಿಟಿ ಅನ್ನೋದು ನನ್ನ ಭಾಷೆಯಲ್ಲಿ. ಅಂದ್ರೆ ನೀವು ಆಲ್ರೆಡಿ ಭೂಮಿ ಮೇಲಿರೋ ವೈರಸ್ಗಳಿಗೆ ಎಕ್ಸ್ಪೋಸ್ ಆಗಿ ನಮ್ಮ ದೇಹದೊಳಗೆ ಸೋಲ್ಜರ್ಸ್ ಇದ್ದಾರೆ, ABCs, ಅವು ರೆಡಿ ಮಾಡ್ತವೆ ಇಮ್ಯುನಿಟಿನ. ನಾನು ಮಣ್ಣೊಳಗೆ ಆಡಿದ್ದೆ, ಅವತ್ತೇ ವೈರಸ್ ಇತ್ತು, ನನ್ಗೆ ಆಲ್ರೆಡಿ ಇಮ್ಯುನಿಟಿ ಇದೆ. ನೆನ್ನೆ ಮೊನ್ನೆ ಅಮೆರಿಕದ ಬಂದ್ ಹುಡುಗನಿಗೆ ಎಲ್ಲಿರುತ್ತೆ, ನೆಲಕ್ಕೆ ಬಿಡಲ್ಲ, ಮುಂದೆ ಹೋಗು. ಹಂಗಾಗಿ ಅದು ಬೇಗ ಸತ್ತೋಗ್ಬಿಡ್ತದೆ. ನಮ್ಮ ಥರ ಇರ್ಬೇಕು. ಅದಕ್ಕೇನೆ ಎಲ್ಲರೂ ಕೂಡ ಹಳ್ಳಿಯವ್ರಿಗೆ ಆಯುಸ್ ಜಾಸ್ತಿ ಯಾವಾಗಲೂ ಕೂಡ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಕೋಳಿ ಮೊಟ್ಟೆ ಒಳಗೆ ಏನಿರುತ್ತೆ ಅಂತ ಮೆಡಿಕಲ್ ಕಾಲೇಜಿನ ಬೇಸ್ಟ್ ಹೇಳ್ದಂಗೆ ಹೇಳ್ಬಿಡ್ತೀನಿ ನೋಡಿ. 50 ಗ್ರಾಮ್ ಒಂದು ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾಟಿ ಕೋಳಿ ಮೊಟ್ಟೆ ತಿನ್ಲ, ಫಾರ್ಮ್ ಕೋಳಿ ಮೊಟ್ಟೆ ತಿನ್ಲ. ನೋಡಿ 66ರಲ್ಲಿ ಬರಗಾಲ, ತಿನ್ನಕ್ಕೆ ಗತಿ ಇರಲಿಲ್ಲ. ಅದಾದ್ಮೇಲೆ ಸ್ವಾಮಿನಾಥನ್ ಬಂದ, ಪುಣ್ಯಾತ್ಮ, ಅವನಿಂದ ಗ್ರೀನ್ ರೆವಲ್ಯೂಷನ್ ಆಯ್ತು. ಈ ಫಾರಮ್ಗೆ ನಾಟಿಗೆ ರುಚಿ ಹೆಚ್ಚು ಕಮ್ಮಿ ಬಿಟ್ರೆ ಬೇರೆ ಏನೂ ಡಿಫರೆನ್ಸ್ ಇಲ್ಲ. ಈಗ ಏನ್ ಮಾಡ್ತಾರೆ, ಅದಕ್ಕೆ ಕೆಲವ್ರು ಬಹಳ ಬುದ್ಧಿವಂತರು, ಫಾರಂ ಮೊಟ್ಟೆನೆ ಅದೇನೋ ನೀರ್ನಾಗ ಎದ್ಬಿಟ್ಟು ಬಣ್ಣ ಚೇಂಜ್ ಮಾಡ್ಬಿಟ್ಟು ನಾಟಿ ಅಂತ 2 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ಬಿಡ್ತಾರೆ. ಈ ಮಟ್ಟಕ್ಕೆ ಮೋಸ ನಡೆಯುತ್ತೆ. ನೀವು ನಾಟಿನ ತಿನ್ನಿ, ಇದನ್ನ ಒಂದು ಮೊಟ್ಟೆಯಲ್ಲಿ ಏನೇ ಇರುತ್ತೆ ಅಂದ್ರೆ 77 ಕ್ಯಾಲರಿ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ನೋಡಿ. ಅದರೊಳಗೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ, ಪ್ರೋಟೀನ್ ನೋಡ್ರಿ 6.3 ಗ್ರಾಮ್, ಫ್ಯಾಟು 4.8 ಗ್ರಾಮ್, ಐರನ್ ಇರುತ್ತೆ ರೀ. ಮೊಟ್ಟೆ ತಿನ್ರಮ್ಮ, ಹೆಣ್ಮಕ್ಳಿಗೆ ನಿಮ್ಗೆ ರಕ್ತನೇ ಕಡಿಮೆ, ಅನೀಮಿಯಾ, ಕೋಳಿ ಮೊಟ್ಟೆ ತಿನ್ನಿ, ಬೇಯಿಸಿರೋದೊಂದು. ಐರನ್ ಇರುತ್ತೆ 4.9, ಸೋಡಿಯಂ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ವಿಟಮಿನ್ ಎ. ನಿಮ್ಮ ಮೊಟ್ಟೆಯಲ್ಲಿ 13 ವಿಟಮಿನ್ಸ್ ಇರ್ತವೆ, 11 ಮಿನರಲ್ಸ್, 9 ಅಮೈನೋ ಆಸಿಡ್ಸ್. ಇವೆಲ್ಲ ಮೆಡಿಕಲ್ ಕಾಲೇಜಿನ ಪಾಠ ಹೇಳಕ್ ನನಗೆ ನಿಮಗೆ ಜನರಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ಡಾಕ್ಟರ್ ಬುಲ್ಡೆ ಹೊಡಿತಿಲ್ಲ, ಕರೆಕ್ಟಾಗಿ ಹೇಳ್ತವ್ರೆ ಅನ್ನೋದಕ್ಕೆ ಇದು. ಯಾಕಂದ್ರೆ ನಾನು ಬುಲ್ಡೆ ಹೊಡಿಬಾರ್ದು, ಐ ಆಮ್ ಎ ಸೈಂಟಿಸ್ಟ್, ಐ ಆಮ್ ಎ ವಿಜ್ಞಾನಿ. ನಾನು ಹೇಳಿದ್ಮೇಲೆ ನೋಡಿ, ನಿಮ್ಮ ಮೊಟ್ಟೆಯಿಂದ ಆರೋಗ್ಯ, ನಿಮ್ಮ ಮಕ್ಕಳ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಬ್ರೈನ್ ಡೆವಲಪ್ ಆಗುತ್ತೆ ರೀ. 9 ಮನೆ ಒಂದು ಅಮ್ಮ ನಾನು ಕೇಳಿ, ನನ್ 9 ತಿಂಗಳ ಮಗುವಿಗೆ ತಿನ್ಸ್ಬೋದಾ? ಅಮ್ಮ, ಮಕ್ಕಳಿಗೆ 4 ತಿಂಗಳು ತಾಯಿ ಹಾಲು ಅಷ್ಟೇ. ಅದಾದ್ಮೇಲೆ ಏನ್ ಬೇಕಾದ್ರೆ ನೀವು ತಿನ್ನೋದೆಲ್ಲ ತಿನ್ಸ್ಬೋದು. ಎಷ್ಟು ತಿನ್ನುತ್ತೋ ಮೊಟ್ಟೆನ ಸ್ಮ್ಯಾಶ್ ಮಾಡಿ ತಿನ್ಸಮ್ಮ, ಯಾಕಂದ್ರೆ ಕೋಲಿನ್ ಇರುತ್ತೆ ಅದರೊಳಗೆ, ನಿಮ್ ಮಗಿನ ಬ್ರೈನ್ ಬೆಳೆಯುತ್ತೆ. ಲೂಟಿನ್ ಅಂಡ್ ಜಿಯಾಂತಿನ್ ಅಂತ ಇರುತ್ತೆ. ಕಣ್ಣು ಮೇಡಮ್ ಇಲ್ಲೇ ಇದ್ದಾರೆ, ಆಮೇಲೆ ನಿಮ್ಗೆ ಹೇಳ್ತಾರೆ, ಕಣ್ಣು ಒಳಪು ಬರಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಕೋಳಿ ಮೊಟ್ಟೆ ತಿನ್ನಿಸಿ, ಅದರೊಳಗೆ ಲೂಟಿನ್ ಇದೆ. ನಾನು ಇವೆಲ್ಲ ನಮಗೂ ನೆನಪಿರಲ್ಲ. ಅದೇ ನಿಮ್ಮ ಹೃದಯ, ತುಂಬಾ ಜನಕ್ಕೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಹೌದಾ ಡಾಕ್ಟ್ರೆ? ಭಂಡಾರ ತಿಂದ್ರೆ, BM ಹೆಗ್ಡೆ ಅವ್ರನ್ನ ಯಾರೋ ಒಬ್ರು ಕೇಳಿದ್ರು, ಅವ್ರು ನನ್ನ ಟೀಚರ್ ಅವರು. ಕೋಳಿ ಮೊಟ್ಟೆ ಪೂರ್ತಿ ತಿನ್ಬೇಕಾ, ಬಿಳಿದ್ ಮಾತ್ರ ತಿನ್ಬೇಕಾ? ಅಯ್ಯೋ ಅಣ್ಣ, ಪೂರ್ತಿ ಮೊಟ್ಟೆ ತಿಂದಿದ್ರೆ ನೀನ್ ತಿನ್ಲೇಬೇಡ ಅಂದ್ರು ಅವರು. ಈ ಭಂಡಾರ ಇದೆಯಲ್ಲ, ಅದರೊಳಗೆ ಇಂಥ ಬ್ಯೂಟಿಫುಲ್ HDL ಕೊಲೆಸ್ಟ್ರಾಲ್, ಇದು ನನ್ನ ಮೆಡಿಕಲ್ ಕಾಲೇಜ್ ಭಾಷೆ. ಈ ಕೊಲೆಸ್ಟ್ರಾಲ್ 2 ಟೈಪ್ ಇದೆ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. HDL ಇಸ್ ಎ ಗುಡ್ ಕೊಲೆಸ್ಟ್ರಾಲ್. ನಿಮ್ಮ ಮೊಟ್ಟೆ ಒಳಗೆ ಗುಡ್ ಕೊಲೆಸ್ಟ್ರಾಲ್ ಇದೆ, ನಿಮ್ಮ ಹೃದಯವನ್ನ ಕಾಪಾಡುತ್ತೆ. ಅಂಜನಪ್ಪ ಡಾಕ್ಟರ್ ಹೇಳಿದ್ದು ಅಂತ ಹೇಳಿ ಯಾರನ್ನ ಕೇಳಿದ್ರೆ ನನ್ನ ಹತ್ರ ಕಳಿಸಿ. ಇಮ್ಯುನಿಟಿ ಎಲ್ಲ ಬುಲ್ಡೆ ಹೊಡೆದ್ಬಿಟ್ರು ಇದ್ರ ಟೈಮ್ನಾಗೆ. ನನಗೆ ಕೋವಿಡ್ ಟೈಮ್ನಾಗ ಒಂದು ಪ್ರಶ್ನೆ ಕೇಳಿ, ಡಾಕ್ಟ್ರೆ ಇಮ್ಯುನಿಟಿ ಹೆಂಗ್ ಇನ್ಕ್ರೀಸ್ ಆಗುತ್ತೆ? ಅಮ್ಮ ತಾಯಿ, ಅಮ್ಮ ಹಾಕಿದ ಅಡಿಗೆನ ಖುಷಿ ಖುಷಿಯಾಗಿ ಉಣ್ಣು, ಹೆಂಡತಿ ಮಾಡಿದ ಸಾರ್ನ ಚಪ್ಪುರ್ಸ್ಕೊಂಡು ತಿನ್ನು, ನಿನ್ನ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ನಮ್ಮ ಜನಗಳು ಹಣೆ ಬರ ಹೆಂಗ್ ಗೊತ್ತಾ? ಆ ಅಮ್ಮ ಹೇಳ್ತಾ, ಅಯ್ಯ ನಮ್ಮ ಯಜಮಾನ್ರ ಡಾಕ್ಟ್ರೆ, ನಾನು ಮಾಡಿದ ಸಾರ್ನ ಇಷ್ಟನೇ ಪಡಲ್ಲ, ಇದನ್ನ ತಗೊಂಡೋಗಿ ಪಕ್ಕದ ಮನೆಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ತಂದು ಕೊಟ್ರೆ ಅದನ್ನ ನೆಕ್ಕೋತಾರೆ ಅಂದು. ಇದು ನಿಜ, ಇದು ನಮ್ಮ ದೇಶದ ಹಣೆ ಬರ. ನಮ್ಮ ದೇಶದೊಳಗೆ ಎಲ್ರು ಕಂಡಮ್ ಮಾಡೋದ್ರಾಗೆ ಇರ್ತೀವಿ. ಯಾವತ್ತೂ ಕೂಡ ಬೇಷ್ ಅನ್ಬೇಕು. ನೀವೆಲ್ಲ ಸೇರಿ ನಮ್ಮ ಟೀಮ್ನ ಬೇಷ್ ಅಂದ್ರಲ್ಲ, ಅದಕ್ಕೆ ಐ ಆಮ್ ಗ್ರೇಟ್ಫುಲ್. ಯಾವತ್ತೂ ಕೂಡ ಒಳ್ಳೆ ಕೆಲಸಕ್ಕೆ ಅಪ್ರಿಸಿಯೇಷನ್ ಸಿಗ್ಲಿ. ಇನ್ನ ಏನೇನೋ ಇದೆ ಬೇಡ, ನನಗೂ ಟೈಮ್ ಆಯ್ತು. ದಯವಿಟ್ಟು ನನಗೆ ತುಂಬಾ ಹೆಮ್ಮೆಯಿಂದ ಹೋಗ್ತೀನಿ ವಾಪಸ್ಸು. ಇಷ್ಟು ಜನ ನಿಮ್ಮೂರಿನಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸಪೋರ್ಟ್ ಹೆಂಗಿದೆ ನೋಡಿ ಸರ್. ಯಾವ ವರ್ಷಕ್ಕೆ 2 ಕ್ಯಾಂಪ್ ಮಾಡಿ ಸರ್, ನಾನು ಬರ್ತೀನಿ ನಿಮ್ಮೂರಿನಲ್ಲಿ. ಆದ್ರೂ ನಾನಿಲ್ಲಿ ಯಾರನ್ನೂ ತಪಾಸಣೆ ಮಾಡಲ್ಲ. ನನ್ನ ನಂಬರ್ ಇದೆ, ನಾನು ಕಿಮ್ಸ್ ಹಾಸ್ಪಿಟ್ಲ್ ಚೇರ್ಮನ್ ಇದ್ದೀನಿ. ಯಾರೋ ಒಂದಿಬ್ರು ಕಾರ್ಡು ತೋರಿಸಿದ್ರು, ನೀವು ಬನ್ನಿ, ನಿಮ್ಗೆ ನಾನು ನಿಮಗೆ ಸಹಾಯ ಮಾಡಿಕೊಡ್ತೀನಿ. ಇದು ನನ್ನ ಕರ್ತವ್ಯ. ನಾವೊಬ್ಬ ಹಳ್ಳಿಯ ರೈತನ ಮಗನಾಗಿ ನಮ್ಮ ಸೇವೆ ಬಹಳ ಇಂಪಾರ್ಟೆಂಟು. ಆದ್ರಿಂದ ಕೊನೆಗೆ ನಾನು ಅವಲೇ ಹೇಳಿದೆ, ನಾಸ್ತಿಕ ಅಲ್ಲ ಆಸ್ತಿಕ. ನಾನು ಚಾಮುಂಡೇಶ್ವರಿ ಸಾಗರದ ಹತ್ರ ಇದೆಯಲ್ಲ, ಎಂತ ಚಾಮುಂಡೇಶ್ವರಿ? ಸಿಗಂದೂರು ಚೌಡೇಶ್ವರಿ ಅಲ್ಲಿ ನಾನು ಮಹಾಲಿಂಗೇಗೌಡ ಅಂತ ಓದು. ಸಾಯಂಕಾಲ 4:45 ಏನಾಗಿತ್ತು, ನಿಮ್ ಕಾರ್ ಬಿಡಲ್ಲ ಅಂದ್ರು. ಬರೀ ಇದ್ರ ಮೇಲೆ ಹೋದೆ ನಾನು, ಬ್ರಿಡ್ಜ್ ಮೇಲೆ ಹೋಗಿ ಅಂದ್ರು.
ಅವಾಗಿನ ಕಟ್ಟಿರಲ್ಲ ಅದೇನೋ ಬಾರ್ಜ್ ಮೇಲೆ ಹೋಗ್ತೀನಿ. ಕೊನೆಯ ದರ್ಶನದವರೆಲ್ಲ ಬತ್ತಾವ್ರೆ. ನಾನ್ ದಬ ಅಂತ ಫಾಸ್ಟ್ ನಡ್ಕೊಂಡು ಹೋದ್ರೆ ಶಿವ ಪಾರ್ವತಿ ತರ 65 ವರ್ಷದ ಎಮ್ಮ ಇರ್ಬೋದು, ಯಜಮಾನ್ರಿ 70 ಇರ್ಬೋದು, ಇಬ್ರು ಶಿವ ಪಾರ್ವತಿ ತರ ನಡ್ಕೊಂಡು ಅಲ್ಲಿಂದನೇ ನಾನು ನೋಡ್ತಾ ಅಂದ್ರು, ಅಂಜನಪ್ಪ ಡಾಕ್ಟರ್ ಅಲ್ವಾ ನೀವು ಅಂದ್ರು. ಹೌದ್ ಕಣಮ್ಮ ಡಾಕ್ಟ್ರೇ, ದೇವಸ್ಥಾನದ ಹತ್ರ ಸಿಕ್ಕಿದಿರಿ. ನಮ್ಮ ಯಜಮಾನ್ರು ಕೋವಿಡ್ ನಲ್ಲಿ ಕೋಮಲ್ ಒಳಗಿದ್ರು, ನೀವು ಕೊಟ್ಟ ಧೈರ್ಯದಿಂದ ಇವ್ರು ಉಳ್ಕೊಂಡ್ರು, ದೇವಸ್ಥಾನಕ್ಕೆ ಬಂದಿದೀವಿ, ನೀವೇ ದೇವ್ರು ಸಿಕ್ದಂಸಿ. ನನಗೆ ಕೋಟಿ ಸಿಕ್ಕಿದಷ್ಟು ಆನಂದ. ಅಷ್ಟೊತ್ತಿಗೆ ಅಮ್ಮ ಆಗ್ಲಾಗ್ತಾವ್ರೆ ಪೂಜಾರಿ ಇರಮ್ಮ, ನಾನು ಬೆಂಗಳೂರಿನ ಬಂದು ಮಾತಾಡ್ತೀನಿ, ಬೇಗ ಬೇಗ ಹೋದ್ರೆ ಪೂಜಾರ ಅಲ್ಲಿಂದನೆ ಹಿಂಗಂದ್ರು. ಬನ್ನಿ ನಿಧಾನ ಬನ್ನಿ. ಹತ್ರ ಹೋದರೆ ಡಾಕ್ಟ್ರೆ ನಾನೇ ಮುಖ್ಯ ಪೂಜಾರಿ, ಇದು ಪೂಜೆ ಮಾಡಿ ಎಲ್ಲ ಆಯ್ತು, ಬೀಗ ಹಾಕ್ಬೇಕು. ನಿಮ್ಮಂತ ವೈದ್ಯರು ನೀವು ಆಂಜನಪ್ಪ ಡಾಕ್ಟರ್ ನನಗೆ ಗೊತ್ತು, ನೀವು ಬರ್ತಿದ್ದೀರ ಅಂದ್ರೆ ನಿಮ್ಗೆ ವಿಶೇಷ ಪೂಜೆ ಮಾಡಿ ಬೀಗ ಹಾಕ್ತೀನಿ ಬನ್ನಿ ಡಾಕ್ಟ್ರೆ. ಸರ್, ಸೇವೆಗೆ ಯಾವತ್ತೂ ಕೂಡ ಎಲ್ಲೋದ್ರೂ ಕೂಡ ಸಮಾಜದಲ್ಲಿ ಗೌರವ ಇದೆ. ಆ ಗೌರವದಿಂದ ನಾನು ಬದುಕ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯನ್ನ ತಗೊಂಡು ದೇವ್ರು ನಿಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಕೊನೆಯದಾಗಿ 100 ವರ್ಷ ಬದುಕ್ಬೇಕ್ರಿ. ಮನುಷ್ಯನಿಗೆ ಕೊಟ್ಟಿರೋದು ದೇವರು 120 ವರ್ಷ, ನಡೆದಾಡುವ ದೇವರು 111 ವರ್ಷ ಬದುಕಿದ್ರು. ಆದ್ರೆ ಆಕ್ಚುಲಿ ಅವರು ನೋಡಿ, ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 120 ವರ್ಷ. ಅವ್ರದ್ದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರ್ಲಿಲ್ಲ, ಅವ್ರು 120 ವರ್ಷ ಬದುಕಿದ್ರು. ನಾನು 100 ವರ್ಷ ಬದುಕ್ತೀನಿ. ನಿಮ್ಗೊಂದು ಹೇಳಿ ಹೋಗ್ತೀನಿ ಹೆಂಗ್ ಬದುಕೋದು ಅಂತ. ಇಷ್ಟೇ ಸಿಂಪಲ್. ಡಿ.ವಿ. ಗುಂಡಪ್ಪನವರು ನಮ್ಮೂರ್ನವರು, ದೇವನಹಳ್ಳಿಯವರು. ಕುವೆಂಪು ಹೆಂಗ್ ಈ ಕಡೆಯವರು ಆ ಕಡೆಯವರು. ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಇದೆ, ಬ್ಯೂಟಿಫುಲ್ ಆಗಿದೆ. ಅಂದ್ರೆ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ್, ನಗು ನಗುತ್ತ ಬಾಳು, ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳುವ ಮಂಕುತಿಮ್ಮ. ಖುಷಿಯಾಗಿರ್ರಿ, ನಗ್ನಗ್ತಾ ಇರ್ರಿ. ನಾನು ಹೇಳ್ತೀನಮ್ಮ, ಆಗಡಿ ಕಡೆಯಿಂದ ಅಮ್ಮ ಯಾಕಮ್ಮ ಇಷ್ಟು ಪರಗ್ತೀಯ, ಆಕಾಶ ಕಾಳ್ಚಿ ಬಿದ್ದೋಗಲ್ಲ ಕಣಮ್ಮ. ಬೈ ಚಾನ್ಸ್ ಬಿದ್ದೋಗ್ಬಿಟ್ರೆ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳ್ತದ ಕಣಮ್ಮ ಅಂದ್ರೆ ನಂಬೋದೇ ಇಲ್ಲ ಅಮ್ಮ. ಅವ್ರು ಚೀಫ್ ಮಿನಿಸ್ಟರ್ ಡಾಕ್ಟರ್ ಎತ್ತಿಟ್ಕೊಂಡ್ಬಿಡ, ಅಯ್ಯೋ ನಮ್ ಡಿ ಕೆ ಶಿವಕುಮಾರ್ ಎತ್ತಿಟ್ಕೊಂಡ್ಬಿಡಿದ್ವಿ. ಯಾರು ಎತ್ತಿಟ್ಕೊಳಕ್ಕಾಗಲ್ಲ. ನಿಮ್ ಕಷ್ಟ ನಿಮ್ದು, ಆನೆ ಕಷ್ಟ ಆನೆದು, ಸೊಳ್ಳೆ ಕಷ್ಟ ಸೊಳ್ಳೆದು, ಸೋನಿಯಾ ಗಾಂಧಿ ಕಷ್ಟ ಆಯಮ್ಮಂದು, ನನ್ ಕಷ್ಟ ನಂದು. ಈ ಕಷ್ಟಗಳ ಮಧ್ಯೆ ಬದುಕುವುದಿದೆಯಲ್ಲ, ಇದು ಗ್ರೇಟ್. ನೀವೆಲ್ಲ ಚೆನ್ನಾಗಿ ಬದುಕ್ರಿ ಅಂತ ಹೇಳಿ, ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಂಡು ಚಂದ್ರಶೇಖರ್ಗೊಂದು ಥ್ಯಾಂಕ್ಸ್ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.